ಈ ಎಲ್ಲ ಬೆಳವಣಿಗೆಗಳ ನಡುವೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾರ್ಮಿಕ ಮಾತುಗಳನ್ನು ಮುಂದುವರಿಸ್ತಾರೆ. ದೇವರು ವರವನ್ನೂ ಕೊಡಲ್ಲ, ಶಾಪವನ್ನೂ ಕೊಡಲ್ಲ, ಆದರೆ ಅವಕಾಶವನ್ನು ಕೊಡ್ತಾನೆ. ಅವರ ಮಾರ್ಮಿಕ ಮಾತು. ಅವಕಾಶ ಸಿಕ್ಕಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು, ಸದುಪಯೋಗ ಪಡಿಸ್ಕೊಳ್ಬೇಕು. ಡಿ.ಕೆ. ಶಿವಕುಮಾರ್ ಅವರ ಮಾತು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನನಗೆಲ್ಲ ಬಂಡೆ ಅಂತಾರೆ. ಬಂಡೆ ಅಂದರೆ ಪ್ರಕೃತಿ. ಬಂಡೆ ಪ್ರಕೃತಿ, ಕಡೆದರೆ ಆಕೃತಿ ಆಗುತ್ತೆ, ಪೂಜಿಸಿದರೆ ಸಂಸ್ಕೃತಿ ಅಂತೆಲ್ಲ ಒಂದಷ್ಟು ಮಾತಾಡಿದ್ದಾರೆ. ಏಟು ತಿಂದು ಇಲ್ಲಿವರೆಗೂ ಬಂದಿದ್ದೀನಿ, ನಾನು ಶ್ರಮ ಪಟ್ಟಿದ್ದಕ್ಕೆ ಇಲ್ಲಿವರೆಗೂ ಬಂದು ಕುಳಿತಿದ್ದೀನಿ ಅಂತೆಲ್ಲ ಒಕ್ಕಲಿಗ ಉದ್ಯಮಿಗಳ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದಷ್ಟು ಮಾರ್ಮಿಕ ಮಾತು. ಅಂದರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿದ್ದಾರೆ. ನಾವು ನಮ್ಗೆ ಎಂತೆಂತ ಏಟು ನನ್ನ ಬಂಡೆ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡಯ್ಯ, ಬಂಡೆ ಏನು? ಬಂಡೆ ಸುಮ್ನೆ ಬಂದ್ಬಿಡಲ್ಲ. ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಹಂಗೆ ಬಂಡೆ ಸುಮ್ಮನೆ ಈಗ ಅಲ್ಲೇನೋ ಮಾಡ್ತಾ ಇದ್ರಪ್ಪ, ಗಲ್ಲು. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ನನಗೆ ಜೈಲಿಂದ ಈಚೆ ಬಂದಾಗ, ನಾ ಜೈಲ್ ಮಾಡಿದಾಗ ಸುಮ್ಮನೆ ರಾಜಕಾರಣದಿಂದ ಜೈಲ್ ಕಳ್ಸಲ್ಲ. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ಈಗೂ ಅರ್ಕೆ ಮಾಡ್ಕೊತಾ ಇದ್ದೀರಿ. ನನಗೆ ಅರಿವಿದೆ, ನನಗಿಲ್ಲ ಅನ್ನೋದಿಲ್ಲ. ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ, ಕಟ್ಟಿಂಗ್